ಎಲ್ಲ ಮನೆಗೆ ಹೋಗಿ ಎಲ್ಲ ಜನಗಳ ಹತ್ರನೂ ಹೋಗ್ಬಿಟ್ಟು ಈ ಥರ ಈ ಖಾತಾ ಇದೆ, ಆಮೇಲೆ ಯಾವ್ಯಾವ ಗ್ಯಾರಂಟಿ ಇದೆ, ಎಲ್ಲ ಗ್ಯಾರಂಟಿನೂ I got to know about this e-Khata camp in Bellandur. It's a very great initiative by the government of Karnataka. ಒಳ್ಳೆಯ ಒಂದು ಅಪರ್ಚುನಿಟಿ. ಫಾಸ್ಟಾಗಿ ಈ ಖಾತಾ ಅವ್ರಿಗೂ ಬಂದಿದೆ ಅಂತ ಅವರು ಹೇಳಿದೆ, ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದೆ. ಎಲ್ಲರೂ ಬಂದು ಸದುಪಯೋಗ ಮಾಡಬೇಕಂತ ನಾನು ಕೇಳ್ಕೊತಿದ್ದೀನಿ. ವಿನೋದ್ ರಾಜ್ ಅವ್ರನ್ನ ಮುಂದೆ ಬರಲಿ, ನಾಳೆ ದಿನ ಜನಕ್ಕೆ ಹೆಲ್ಪ್ ಮಾಡಲಿ ಅಂತ. ಬಿ ಖಾತಾಯಿಂದ ಎ ಖಾತಾವರೆಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ವಿನೋದ್ ರಾಜ್ ಅವರ ನೇತೃತ್ವ. People who are taking care of the activities, they are very cooperative and they are doing very well. ಬೆಂಗಳೂರಿನಲ್ಲಿ ನಿವೇಶನವನ್ನ ಖರೀದಿಸಬೇಕು, ಮನೆ ಕಟ್ಟಬೇಕು ಎನ್ನುವಂಥದ್ದು ಎಲ್ಲರ ಕನಸಾಗಿರುತ್ತೆ. ಬೆಂಗಳೂರು ಜಾಗತಿಕ ಭೂಪಟದಲ್ಲಿ ತನ್ನದೇ ಆದಂತ ಹೆಗ್ಗುರುತನ್ನ ಹೊಂದಿದೆ. ಇದೊಂದು ಸಿಲಿಕಾನ್ ಸಿಟಿ, ಐಟಿ ಬಿಟಿ ಸಿಟಿ ಅಂತಲೂ ಕೂಡ ಖ್ಯಾತಿಯನ್ನ ಗಳಿಸಿದೆ. ಇನ್ನು ಬೆಂಗಳೂರಿನಲ್ಲಿ ನಿವೇಶನ ಖರೀದಿಸಿ ಮನೆ ಕಟ್ಟಿದಾಗ ಅದಕ್ಕೆ ಈ ಖಾತಾ ಮಾಡಿಸಿಕೊಳ್ಳುವಂಥದ್ದು ಒಂದಷ್ಟು ಸವಾಲಿನ ಕೆಲಸವೇ ಸರಿ. ಕಂದಾಯ ಇಲಾಖೆಯಲ್ಲಿ ಒಂದಷ್ಟು ಲೋಪಗಳು ಇರೋದ್ರಿಂದ ಇದು ವಿಳಂಬ ಆಗ್ತಾ ಇತ್ತು. ಈಗ ಆ ಒಂದು ಲೋಪಗಳನ್ನ ನಿವಾರಿಸಿರ್ತಕ್ಕಂಥ ಸರ್ಕಾರ ಈಗ ಈ ಖಾತಾಗಳ ಅಭಿಯಾನವನ್ನ ನಡೆಸ್ತಾ ಇದೆ. ಈ ಒಂದು ಈ ಖಾತಾ ಅಭಿಯಾನವನ್ನ ಒಂದು ರೀತಿಯಾಗಿ ಎಲ್ಲರಿಗೂ ತಲುಪಿಸುವಂತ ನಿಟ್ಟಿನಲ್ಲಿ ಬೆಂಗಳೂರು ಪೂರ್ವ ತಾಲೂಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬೆಲ್ಲಂಡೂರು ಗ್ರೇಟರ್ ಬೆಂಗಳೂರು ವಾರ್ಡಿನ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವಂತ ವಿನೋದ್ ರಾಜ್ ವಿಆರ್ ನೇತೃತ್ವದಲ್ಲಿ ಈ ಖಾತಾ ಅಭಿಯಾನದಲ್ಲಿ ಹೆಚ್ಚು ಜನರಿಗೆ ಈ ಒಂದು ಸುದ್ದಿಯನ್ನ ಮುಟ್ಟಿಸುವಂತದ್ದು, ಮನೆ ಮನೆಗೆ ತೆರಳಿ ಅವರಿಗೆ ಈ ಖಾತಾವನ್ನ ಮಾಡಿಸಿಕೊಳ್ಳುವಂತೆ ಅವರನ್ನ ಪ್ರೇರೇಪಿಸುವಂತದ್ದು ಹಾಗೂ ಅವರಲ್ಲಿ ಹೆಚ್ಚು ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ವಿನೋದ್ ರಾಜ್ ವಿಆರ್ ಅವರ ತಂಡ ಮಾಡ್ತಾ ಇದೆ. ಇದಕ್ಕೆ ಉತ್ತಮವಾದಂತಹ ಸ್ಪಂದನೆಯು ಕೂಡ ಸಾರ್ವಜನಿಕರಿಂದ ದೊರೀತಾ ಇದೆ. ಈ ಒಂದು ಬೆಲ್ಲಂದೂರು ವಾರ್ಡ್ ವೇಗವಾಗಿ ಬೆಳೆಯುತ್ತಿರುವಂತಹ ಒಂದು ವಾರ್ಡ್ ಆಗಿದೆ. ಸಂದಣಿ ಇರ್ತಕ್ಕಂತಹ ವಾರ್ಡ್ ಕೂಡ ಆಗಿದೆ. ಇಲ್ಲಿರ್ತಕ್ಕಂತಹ ಅದೆಷ್ಟೋ ಸಾವಿರಾರು ಮಂದಿಗೆ ಈ ಖಾತಾ ಆಗ್ತಾ ಇರುವಂತ ವಿಷಯ ಗೊತ್ತಿಲ್ಲ. ಆ ಒಂದು ವಿಷಯವನ್ನು ಮುಟ್ಟಿಸುವಂತ ನಿಟ್ಟಿನಲ್ಲಿ ವಿನೋದ್ ರಾಜ್ ವಿಆರ್ ಅವರ ಈ ಒಂದು ಅಭಿಯಾನ ಎಲ್ಲರಿಗೂ ಕೂಡ ಉಪಯೋಗ ಆಗ್ತಾ ಇದೆ. ಈ ಒಂದು ಅಭಿಯಾನದಲ್ಲಿ ಮುಖಂಡರಾದಂತಹ ಗುಣ, ಜಯಚಂದ್ರ, ಪ್ರಸನ್ನ, ಅಫ್ಜಲ್ ಫಾಷಾ, ಶ್ರೀನಿವಾಸ್, ಶಂಕರ್, ಕೇಶವ್, ರಿಯಾಜ್, ದರ್ಶನ್, ತೇಜು, ಪ್ರಕಾಶ್, ವಿನಯ್, ಪರ್ದೀನ್ ಪಾಷಾ, ಸುದರ್ಶನ್ ರೆಡ್ಡಿ, ಸುಭಾನ್ ಗೌಡ ಹಾಗೆ ಮಾದೇಶ್ ಮುಂತಾದವರು ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಸರ್ಕಾರಿ ಆದೇಶಗಳು ಅದೆಷ್ಟೋ ಜನರಿಗೆ ತಲುಪೋದಿಲ್ಲ. ಆ ಒಂದು ಕೆಲಸವನ್ನ ಯುವ ಮುಖಂಡರುಗಳು ಮಾಡಬೇಕಾಗತ್ತೆ. ಆ ಒಂದು ಕೆಲಸವನ್ನ ಕಾಂಗ್ರೆಸ್ನ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಗ್ರೇಟರ್ ಬೆಂಗಳೂರು ಬೆಲ್ಲಂದೂರು ವಾರ್ಡ್ನ ಆಕಾಂಕ್ಷಿಯಾಗಿರುವಂತಹ ವಿನೋದ್ ರಾಜ್ ವಿಆರ್ ಅವರು ಮಾಡ್ತಿದ್ದಾರೆ. ಮನೆ ಮನೆಗೂ ತೆರಳಿ ಈ ಒಂದು ವಾರ್ಡ್ನಲ್ಲಿ ಭೂ ಗ್ಯಾರಂಟಿ ನನ್ನ ಈ ಖಾತಾ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ. ಹೆಚ್ಚು ಜನರಿಗೆ ಈ ಒಂದು ಭೂ ಗ್ಯಾರಂಟಿಯ ನನ್ನ ಈ ಖಾತಾ ಅಭಿಯಾನವನ್ನ ಸದ್ಬಳಕೆ ಮಾಡಿಕೊಳ್ಳುವಂತೆ, ಈ ಖಾತಾ ಮಾಡಿಸಿಕೊಳ್ಳುವಂತೆ ಪ್ರೇರೇಪಿಸ್ತಾ ಇರುವಂತ ಇನ್ನಷ್ಟು ದೃಶ್ಯಗಳನ್ನು ನೋಡೋಣ ಬನ್ನಿ. ಭೂ ಗ್ಯಾರಂಟಿ ಏನಿದೆ ಅದ್ರ ಬಗ್ಗೆ ಲಾಸ್ಟ್ ಮಂತಿಂದ ಸ್ಟಾರ್ಟ್ ಆಗಿದೆ. ನ್ಯೂವರ್ಜನ್ಸ್ ಕಾಲೇಜಲ್ಲಿತ್ತು. ಆ ಪ್ರೋಗ್ರಾಮ್ನ ನಾವು ಬೆಲ್ಲಂಡೂರಲ್ಲಿ ಮಾಡಬೇಕು, ನಮ್ಮ ವಾರ್ಡಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಇವಾಗ ಮಾಡಿದ್ದೀವಿ. ತುಂಬ 150 ಜನವರೆಗೂ ಇವಾಗ ಈಗಾಗಲೇ ಬಂದಿದ್ದಾರೆ. ಎಲ್ಲರೂ ಬಂದು ಸದುಪಯೋಗ ಮಾಡಬೇಕಂತ ನಾನು ಕೇಳ್ಕೊತಿದ್ದೀನಿ. ನೆಕ್ಸ್ಟ್ ಇನ್ನೂ ಆಗಸ್ಟ್ವರೆಗೂ ಇದೆ ಈ ಪ್ರೋಗ್ರಾಮು. ಎವ್ರಿ ಸ್ಯಾಟರ್ಡೇ ಇರುತ್ತೆ. ಎಲ್ಲರೂ ಬನ್ನಿ, ನಾವು ಇದೇ ಥರ ಅಲ್ಲಿ ಮಾದೇಪುರ ಕ್ಷೇತ್ರದಲ್ಲಿ ಪ್ರೋಗ್ರಾಮ್ ಮಾಡ್ತಾನೆ ಇರ್ತೀವಿ. ಒಂದು ದಿನವೂ ಬಿಡದೆ ನಾವು ಎಲ್ಲ ಬೀದಿಗಳಿಗೆ ಹೋಗಿ ನಮ್ಮ ವಾರ್ಡಲ್ಲಿ ಎಲ್ಲ ಮನೆಗೆ ಹೋಗಿ ಎಲ್ಲ ಜನಗಳ ಹತ್ರನೂ ಹೋಗ್ಬಿಟ್ಟು ಈ ಥರ ಈ ಖಾತಾ ಇದೆ, ಆಮೇಲೆ ಯಾವ್ಯಾವ ಗ್ಯಾರಂಟಿ ಇದೆ, ಎಲ್ಲ ಗ್ಯಾರಂಟಿನೂ ಸದುಪಯೋಗ ಮಾಡ್ಕೊಳ್ಳಿ, ಯಾರಿಗೆ ಏನೇನು ಬರ್ತಲ್ಲ ಅಂತ ನಾವು ಅದರಲ್ಲಿ ಬುಕ್ಕಲ್ಲೆಲ್ಲ ನೋಟ್ ಮಾಡಿಕೊಂಡು ಅವ್ರಿಗೆ ಅದನ್ನು ಕೊಡ್ತಾಯಿದ್ದೀವಿ. ಈ ಖಾತಾ ಶನಿವಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಪ್ರೋಗ್ರಾಮ್ ಎಲ್ಲಿದೆ ಅಲ್ಲಿಗೆ ಇವಾಗ ನಾವು ಲಾಸ್ಟ್ಗೂ ಬೆಲ್ಲಂಡೂರಿಗೆ ಮಾಡ್ಕೊಂಡಿದ್ದೀವಿ. ಅದೇ ಥರ ಪ್ರತಿ ವಾರ ನಾವು ಮಾಡ್ತಾನೆ ಇದ್ದೀವಿ ಕಂಟಿನ್ಯೂಸ್ ಆಗಿ ಜನಗಳ ಹತ್ರ. ಗ್ಯಾರಂಟಿದು ನಮ್ಮ ಅನೂಪ್ ಸರ್ ಅಂತ ಗ್ಯಾರಂಟಿ ಸದಸ್ಯರು ಮಾದೇಪುರ ಕ್ಷೇತ್ರ, ಅವ್ರ ಕಡೆಯಿಂದ ಈ ಭೂ ಖಾತಾದು ನಾವು ಡೈಲಿ ಅದೇ ಕೆಲಸದಲ್ಲಿ ಇರ್ತೀವಿ. ಸ್ಯಾಟರ್ಡೇ ಈ ಪ್ರೋಗ್ರಾಮ್ ನಡಿಬೇಕಂದ್ರೆ ಒಂದು ವಾರ ಪೂರ್ತಿ ನಾವು ಎಲ್ಲರಿಗೂ ಜನಗಳು ತಿಳಿಸಿ ಎಲ್ಲ ಅಪಾರ್ಟ್ಮೆಂಟ್ಸಿಂದ ಹಿಡಿದು ಎಲ್ಲರಿಗೂ ಮಾಡಿಸ್ತಾಯಿದ್ದೀವಿ. ಸೊ ಅನೂಪ್ ಸರ್ ನಮ್ಗೆ ತುಂಬ ಸಹಾಯ ಮಾಡಿದ್ದಾರೆ. ARO ಅವರೆಲ್ಲ ಬಂದು ಇಲ್ಲಿ ಮಾಡ್ತಾಯಿದ್ದಾರೆ. ಹೌದು,
ಸಾರ್ವಜನಿಕರಿಗೆ ಈ ರೀತಿ ಜಾಗೃತಿಯನ್ನು ಮೂಡಿಸಿದಾಗೆ ಖುದ್ದು ಅವರೇ ಬಂದು ಸ್ವಯಂ ಪ್ರೇರಿತರಾಗಿ ಈ ರೀತಿ ಖಾತೆಗಳನ್ನು ಮಾಡಿಸ್ಕೊಳ್ತಾರೆ. ಅವರ ದಾಖಲೆಗಳನ್ನ ಸುಭದ್ರವಾಗಿರಿಸ್ಕೊಳ್ತಾರೆ. ಹೇಳಿ ಕೇಳಿ ಬೆಂಗಳೂರು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಂದಾಯ ಇಲಾಖೆಯಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ರಾತ್ರೋರಾತ್ರಿ ಭೂಮಿಗಳನ್ನ ಹಸ್ತಾಂತರ ಮಾಡ್ಕೊಂಡ್ಬಿಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈಗ ಈ ಒಂದು ಈ ಖಾತಾ ಆಗುವಂತಹದ್ದು, ಒಮ್ಮೆ ಈ ಖಾತಾ ಆಯ್ತು ಅಂತಂದ್ರೆ ಅವರ ಭೂಮಿ ಅಥವಾ ಅವರ ನಿವೇಶನ ಅಥವಾ ಅವರ ಫ್ಲಾಟ್ ಸುಭದ್ರವಾಗಿರುತ್ತೆ ಎನ್ನುವಂಥದ್ದು ಒಂದು ರೀತಿಯಾದಂತಹ ಖಾತ್ರಿ ಆಗಿರುತ್ತೆ. ಈ ಒಂದು ಭೂ ಗ್ಯಾರಂಟಿ ನನ್ನ ಈ ಖಾತಾ ಅಭಿಯಾನದಲ್ಲಿ ಇನ್ನಷ್ಟು ಜನ ತಮ್ಮ ಸಂತಸ ವ್ಯಕ್ತಪಡಿಸಿದ್ದು ಹೀಗೆ. I live in Bellandur area in Kasvanalli. I got to know about this e-Khata camp in Bellandur. It's a very great initiative by the government of Karnataka. I came here, met ARO Mr. Babu and the rest of the team. They were really helpful. Within a short span of time, they looked at all my documents. They pre-communicated this, what all that is required. I brought all those documents, they scanned it and immediately applied for my e-Khata. Within a short span, less than 20 minutes of time, I was able to get my e-Khata. I really want to thank the ARO sir, Mr. Babu and the rest of the team for this great initiative, and also the government of Karnataka for this great initiative and helping the citizens of Bangalore to get their e-Khata within a short. ಬೆಳ್ಳೂರು ಗ್ರಾಮದಲ್ಲಿ ಒಂದು ಈ ಖಾತಾ ಕ್ಯಾಂಪ್ ಅರೇಂಜ್ ಮಾಡಿದೆ. ಇದು ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇವತ್ತು ಇದು ಸುಮಾರು 100 ಜನ ಇಲ್ಲೇ ಬಂದು ಸರ್ವಿಸ್ ಮಾಡಿದೆ. ಒಳ್ಳೆಯ ಒಂದು ಅಪರ್ಚುನಿಟಿ. ಫಾಸ್ಟಾಗಿ ಈ ಖಾತಾ ಅವ್ರಿಗೂ ಬಂದಿದೆ ಅಂತ ಅವರು ಹೇಳಿದೆ. ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದೆ. ಇದಕ್ಕೆ ಇದು ನಮ್ಮ ಮಾರ್ತಹಳ್ಳಿ ಝೋನಿಂದ ನಮ್ಮ AR ಅವರು ಮತ್ತು ಅವರು ಅವರು ಟೀಮು ಇಲ್ಲೇ ಬಂದು ಇಲ್ಲೇ ಅದು ಸರ್ವಿಸ್ ಮಾಡ್ತಾ ಇದ್ದಾರೆ. ಇದು ಫುಲ್ ಡೇ ಅವರು ಇದೆ. ನಮ್ಮ ಟೀಮಿಂದ ಅದು ವಿನೋದ್ ಅವರು ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಬಂದಿದೆ. ನಾನು ಬೆಳ್ಳಂಡೂರು ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದೀನಿ. ಹಾಗೂ ವಿನೋದ್ ರಾಜ್ ಅವರು ಈಗ ಈ ಖಾತಾ ಅನ್ನೋರು ನಮ್ಮ ಗ್ರಾಮಕ್ಕೆ ಬಂದು ಮಾಡಿಸ್ಕೊಡ್ತಾ ಇದ್ದಾರೆ. ಹಂಗಾಗಿ ಎಲ್ಲಿ ನ್ಯೂ ರಿವಿಷನ್ ಕಾಲೇಜಲ್ಲಿ ಮಾಡಿಸ್ಬೇಕು ಅಂತ ಹೇಳಿದ್ರು. ಪಾಪ ಎಲ್ಲ ಗ್ರಾಮಸ್ಥರಿಗೂ ಪಾಪ ವ್ಯವಸಾಯ ಮಾಡೋರಿಗೆ ಎಲ್ಲರಿಗೂ ಗೊತ್ತಿಲ್ಲ ಏನು ಮಾಡಿಸ್ಬೇಕು ಅಂತ. ಹಂಗಾಗಿ ಬಂದು ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ. ವಿನೋದ್ ರಾಜ್ ಅವ್ರನ್ನ ಮುಂದೆ ಬರಲಿ, ನಾಳೆ ದಿನ ಜನಕ್ಕೆ ಹೆಲ್ಪ್ ಮಾಡಲಿ ಅಂತ ನಾವೆಲ್ಲರೂ ಮುಂಚೆಯಿಂದ ಅವ್ರ ತಾತನ ಕಾಲದಿಂದನೂ ಅವ್ರ ಅಮ್ಮವ್ರ ಕಾಲದಿಂದನೂ ಇದೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರೆಲ್ಲ ಜನಸೇವೆ ಮಾಡ್ತಾ ಇದ್ದಾರೆ. ಅವ್ರಿಗಿಲ್ಲ ಅಂತ ಯಾರೂ ಹೇಳಲಿಲ್ಲ. ಅವ್ರು ಏನೇ ಕಷ್ಟ ಬಂದರೂ ಬಂದು ಹೆಲ್ಪ್ ಮಾಡ್ತಾರೆ. ಅವರು ಈಗಿನ ಮಾತ್ರ ರಾಜಕೀಯ ನಿಂತ್ಕೊಂಡಿದ್ದಾರೆ, ಆದ್ರೂ ಬಡ ಸೇವೆಗೆ ಮಾಡಿದ್ದಾರೆ. ಎಷ್ಟೇ ಜನ ಬಂದ್ರೂ ಈ ಥರ ಆ ಥರ ಅಂತ ಹೆಲ್ಪ್ ಮಾಡಿದ್ದಾರೆ. About this drive, actually I came to know via WhatsApp message that this drive is going on. So I come up with all the documents, and that to all soft copies only. I come up with all soft copies only. And in this drive, my number is 14 number. This is going on with a smooth way, actually with serial number and all. And the people who are taking care of the activities, they are very cooperative and they are doing very well. And very patiently they are doing the activities. So it is very nice drive. I really appreciate the drive. I did not have a single hard copy. All are soft copies only, and they have taken all the copies from my mobile, and then they have done the drive. ಬಿ ಖಾತಾಯಿಂದ ಎ ಖಾತಾವರೆಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ವಿನೋದ್ ರಾಜ್ ಅವರ ನೇತೃತ್ವದಲ್ಲಿ, ಹಾಗೂ ಎಚ್ ನಾಗೇಶ್ ಅವರ ಅಭಿಯಾನದಲ್ಲಿ. ಹಾಗೂ ವಿನೋದ್ ರಾಜ್ ಬೆಳ್ಳಂದೂರು, ಅವರೇ ಆಸ್ಪಿರೆಂಟ್ ಬೆಳ್ಳಂದೂರು ವಾರ್ಡು. ಅವರು ಮತ್ತು ಅವರೆಲ್ಲ ಸ್ನೇಹಿತರು ಸೇರ್ಕೊಂಡು ಇಲ್ಲಿ ಬೆಳ್ಳಂದೂರು ತುಂಬ ಜನ ಬಂದು ಹೋಗ್ತಾ ಇದ್ದಾರೆ. ಈಗ ಆಲ್ರೆಡಿ 100-150 ಜನ ಆಗಿದ್ದಾರೆ. ತುಂಬ ಜನ ಹೇಳ್ತಾ ಇದ್ದಾರೆ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಹಂಗೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಜನರೆಲ್ಲ ಬೆಳ್ಳಂದೂರು ವಾರ್ಡ್ನ ಎಲ್ಲ ನಿವಾಸಿಗಳು ಸಹ ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಈ ರೀತಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತ ಬೆಳ್ಳಂದೂರು ವಾರ್ಡ್ನ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವಂತಹ ವಿನೋದ್ ರಾಜ್ VR ಅವರ ಈ ಒಂದು ಅಭಿಯಾನ, ಈ ಒಂದು ಪ್ರಯತ್ನ ಯಶಸ್ವಿಯಾಗಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.